ಬೆಳಗಾವಿಯಲ್ಲಿ ಡಾಕ್ಟರ್ನ ಕಿಡ್ನಾಪ್ ಮಾಡಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಹಣಕಾಸಿನ ವಿಚಾರಕ್ಕೆ ವೈದ್ಯನನ್ನ ಕಿಡ್ನಾಪ್ ಮಾಡಿ ಕಿಡಿಗೇಡಿಗಳು ಥಳಿಸಿದ್ದಾರೆ. ಸತತ 2 ಗಂಟೆಗಳ ಕಾಲ ಈ ಆರೋಪಿಗಳು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಆ ಡಾಕ್ಟರ್ಗೆ. ಬೆಳಗಾವಿಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಷವಾಡಗಿಯ ಡಾಕ್ಟರ್ ಆನಂದ್ ಉಪಾಧ್ಯಾಯಗೆ ಈ ಆರೋಪಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಡಾಕ್ಟರ್ ಆನಂದ್ಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಕೇಸ್ ದಾಖಲಾದರೂ ಕೂಡ ಪೊಲೀಸರು ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಆರೋಪವನ್ನ ಈಗ ವೈದ್ಯರೇ ಮಾಡ್ತಾ ಇದ್ದಾರೆ. ಮೊದಲನೇದು ತಮ್ಮ ಹೆಸರು ಡೀಟೇಲ್ ಆಗಿರ್ರಿ. ನಿಮ್ಮ ಹೆಸರು ಏನು ಅಂತ, ಶಿಕ್ಷಣ ಸಂಸ್ಥೆ ಏನು, ನೀವು ವೈದ್ಯರಿದ್ದೀರ, ವೃತ್ತಿಗತ ವೈದ್ಯರು, ಏನು ಡೀಟೇಲ್ ಆಗಿರ್ರಿ. ನನ್ನ ಹೆಸರು ಡಾಕ್ಟರ್ ಆನಂದ್ ಚಿಂತಾಮಣಿ ಉಪಾಧ್ಯಾಯ. ನಾನು ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಯೂ ಸಹ ಇದ್ದೀನಿ. 10ನೇ ತಾರೀಕು ಮಧ್ಯಾಹ್ನ 4:30ಕ್ಕೆ ಸ್ಕೂಲ್ ಬಿಟ್ಟ ನಂತರ ನಾನು ಕ್ಯಾಶುವಲಾಗಿ ಮನೆಗೆ ಹೊಂಟಿದೆ. ಆ ಮನೆಗೆ ಹೋಗೋ ಕಾಲಕ್ಕೆ ಸಿದ್ದಪ್ಪ ರಾಮಪ್ಪ ತೇಲಿ, ಕಾಡಪ್ಪ ರಾಮಪ್ಪ ತೇಲಿ, ಸಿದ್ದರಾಯ ರಾಮಪ್ಪ ತೇಲಿ, ಮಲ್ಲಪ್ಪ ಕಲ್ಲಪ್ಪ ತೇಲಿ, ಶ್ರೀಶೈಲ್ ಮಲ್ಲಪ್ಪ ತೇಲಿ, ದರ್ಯಪ್ಪ ಮಲ್ಲಪ್ಪ ತೇಲಿ, ನಾಗು ಬಿರಡಿ, ಅವು ಇನ್ನುಳಿದಂಥ ಅವ್ರ ಸಹಚರದಂಥ ಸದಾಶಿವ ತೇಲಿ ಮತ್ತು ಅಭಿಷೇಕ್ ತೇಲಿ, ಇನ್ನುಳಿದ ಹಲವಾರು ಜನ, ಸುಮಾರು 15-20 ಜನ ಸೇರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿಂದ ನನ್ನ ಕಿಡ್ನಾಪ್ ಮಾಡ್ಕೊಂಡೋಗಿ ಅವ್ರ ಮನೆ ತಕ್ಕ ಹೋಗಿ ಅಲ್ಲಿಯೂ ಸಹ 1.5-2 ತಾಸು ನನ್ನನ್ನು ಬಡಿದು ಅಲ್ಲಿಂದ ತಮ್ಮದೇ ಆದಂಥ ಒಂದು ಸ್ವಂತ ಕ್ರೂಸರ್ ವೆಹಿಕಲ್ದಾಗ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರಾತ್ರಿ 1 ಗಂಟೆಗೆ ತನ್ನ ಶಾಲೆ ಮುಂದೆ ತಂದು ನನಗೆ ಓದೋಗ್ಯಾರು. ಮತ್ತು 4:45ಕ್ಕೆ 5 ಗಂಟೆಗೆ ನಮ್ಮ ತಾಯಿ ಮತ್ತು ನಮ್ಮ ಸಹೋದರ ಅಥಣಿ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲು ಮಾಡಲು ಹೋದರು. ರಾತ್ರಿ 1 ಗಂಟೆ ತನಕ ಯಾವುದೇ ರೀತಿ ಫಿರ್ಯಾದಿ ದಾಖಲು ಮಾಡಿಲ್ಲ. ಅದಕ್ಕೆ ನಂಗೆ ನ್ಯಾಯ ಕೊಡಬೇಕು ಮತ್ತು ಫಿರ್ಯಾದಿ ಸರಿಯಾದ ಟೈಮಿಗೆ ದಾಖಲಾತಿ ಮಾಡಿದರೆ ಈ ಥರ ನನಗೆ ತೊಂದರೆ ಆಗ್ತಿದ್ದಿಲ್ಲ. ಅಲ್ಲಿರ್ತಕ್ಕಂಥ ಅಥಣಿ CP ಆಗಲಿ, PSI ಆಗಲಿ ಹಾಗೂ ಸ್ವಾಗತಗಾರರಲ್ಲಿ ನಾ ಈ ಒಂದು ಮೀಡಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕ ಕೇಳಿಕೊಳ್ತೀನಿ. 5 ಗಂಟೆಗೆ ನಿಮ್ಮವ್ರು ಹೋಗಿರ್ತಾರೆ, ರಾತ್ರಿ 2 ಗಂಟೆಗೆ FIR ಆಗಿದೆ ಅಂತ ಪೊಲೀಸ್ ಹೇಳ್ತಾರೆ. ರಾತ್ರಿ 1 ಗಂಟೆಗೆ FIR ಕಾಪಿ ಕೊಟ್ಟಿರ್ತಾರೆ. FIR ಕಾಪಿ ಟೈಮ್ ಇದೆ ಸರ್. ರಾತ್ರಿ 1 ಗಂಟೆಗೆ FIR ಎಷ್ಟು ನೋಡಿ FIR. ಆನಂತರ ನೀವು ಏನು ನಿಮ್ಮ ಮೇಲೆ ಹಲ್ಲೆ ಮಾಡಿದಾರಲ್ಲ ಅದರಲ್ಲಿ 16 ಸರ್ ವೇಳೆ. ಸರ್, ಇನ್ನೊಂದು ತಾವೇನೋ ಸ್ಕೂಲಲ್ಲಿ ಅವ್ರ ಮಗುಗೇನೋ ಹೊಡೆದಿರಿ, ಆ ಕಾರಣಕ್ಕೆ ಒಂದು ಗಲಾಟೆ ಆಯ್ತು ಅಂತ. ಅಲ್ಲ, ಮಗು ಹೊಡೆದ ಸರ್. ಯಾವ ಮಗುವಿಗೆ ಸರ್? ನಾನು ಅಲ್ಲೇನಾಗಿತ್ತು ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಬಿರಡಿ ಅನ್ನೋ ಹುಡುಗ ಏನು ಮಾಡ್ಯಾನ ಸರ್, ಒಂದು ಹಿತ್ತಾಳೆ ಇದನ್ನ ಒಂದು ತಾಮ್ರದ ಕಡೆ ಹಾಕೊಂಡ್ ಬಂದಿದ್ದ. ನಮ್ಮ ಸ್ಕೂಲ್ನಾಗ ಇನ್ಸ್ಟ್ರಕ್ಷನ್ ಐತಿ, ಯಾವುದೇ ರೀತಿ ಕಡೆ ಹಾಕೊಂಡ್ ಬರ್ಬೇಡ್ರಿ. ಸ್ಕೂಲ್ ಬಸ್ನಾಗ ಡೋರ್ಗೆ ಸಿಗ್ತತಿ, ಇಲ್ಲಾಂದ್ರೆ ಯಾವುದೇ ಒಂದು ಸಣ್ಣ ಮಗು ಒಂದು ಹೊಡೆದ್ರ ಅಂದ್ರೆ ಅವ್ಗೆ ಇಂಜುರಿ ಆಗತ್ತೆ ಹೇಳಿದಾಗ ನಾನು ಪ್ರಿನ್ಸಿಪಾಲ್ಸ್ ಕಡೆ ರೌಂಡ್ಸ್ ಹೋದ. ನಾನು ಪ್ರಿನ್ಸಿಪಾಲ್ಸ್ ಕಡೆ ಕಳಿಸಿದ್ದೆ. ಕಳಿಸಿದ ಕಾಲಕ್ಕೆ ಏನಾಯ್ತು ಅಂದ್ರೆ ಅಸೆಂಬ್ಲಿ ಕಟ್ಟಿ ಒಳಗೆ ಆ ಹುಡುಗ ಏನು ಮಾಡಿದೆ ಅಂದರೆ ಒಂದು 4ನೇ ತರಗತಿ ಮಗು ಕಿಶಾಗಿ ಇಟ್ಕೊಳಕ್ಕೆ ಕೊಟ್ಟು ಅದು ಕಡಿ ತೊಗೊಂಬರೋ ಕಳಿಸಿದಾಗ ಕಡಿ ಹುಡುಕಾಡ್ರಿ ಇಲ್ಲ ಅಂತೇಳಿ ಅವನು ಬಂದು ವಾದಿಸಿದ. ಅಲ್ಲೇ ನಿಂತಂಥ ಸಣ್ಣ ಮಗು ಅದು. ಆ ಮಗು ಏನಾಯ್ತು ಸರ್, ನನ್ನ ಕಡೆ ಕಡಿ ಕೊಟ್ಟಾನು, ಯಾರಿಗಾರ ಹೇಳ್ರಿ ನಾನು ಬಡಿತೀನಿ, ಸ್ಕೂಲ್ ಬಿಟ್ಟ ನಂತರ ನಂಗೆ ಕೊಡ್ಬೇಕತ್ತೆ ಆ ಹುಡುಗದ. ಶ್ರೀ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಾಲೀಕರಾಗಿದ್ದಾರೆ ಡಾಕ್ಟರ್ ಆನಂದ್ ಅವರು. ಸೊ ಜುಲೈ 10ನೇ ತಾರೀಕಿನಂದು ಶಾಲೆ ಕ್ಯಾಂಪಸ್ನಿಂದಾನೇ ಇವರನ್ನು ಕಿಡ್ನ್ಯಾಪ್ ಮಾಡಿ ಗಂಭೀರವಾಗಿ ಇವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಡಾಕ್ಟರೇ ಹೇಳ್ತಾ ಇದ್ದಾರೆ. ಇವರು ಹಾಗೂ ತೇಲಿ ಕುಟುಂಬದ ಮಧ್ಯೆ ಈ ಸ್ಕೂಲ್ನ ಒಡೆತನದ ಕುರಿತಾಗಿ ಒಂದಷ್ಟು ವ್ಯಾಜ್ಯ ಇತ್ತು. ಸೊ ಇವರು ತೇಲಿ ಕುಟುಂಬಕ್ಕೆ 1,80,00,000 ನೀಡಿ ಆ ಕುಟುಂಬದಿಂದ ಆ ಸ್ಕೂಲ್ನ ಒಂದು ಒಡೆತನ ಏನಿತ್ತು ಅದನ್ನು ಕಿತ್ಕೊಂಡಿದ್ರು. ಸೊ ಈ ಒಂದು ಜಿದ್ದಿನಿಂದಾಗಿ ಆ ಸ್ಕೂಲ್ನ ಕ್ಯಾಂಪಸ್ನಿಂದಾನೇ ಜುಲೈ 10ನೇ ತಾರೀಕು ಡಾಕ್ಟರ್ನ ಕಿಡ್ನ್ಯಾಪ್ ಮಾಡಿ ಈ ತೇಲಿ ಕುಟುಂಬ ಯಾರ್ಯಾರ ಹೆಸರೆಲ್ಲ ಇವರು ಹೇಳಿದ್ರಲ್ಲ ಅವರೆಲ್ಲರೂ ಸೇರಿ ಕಿಡ್ನ್ಯಾಪ್ ಮಾಡಿ ಸತತ 2 ಗಂಟೆಗಳ ಕಾಲ ಒಂದು ಅಜ್ಞಾತ ಸ್ಥಳದಲ್ಲಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಡಾಕ್ಟರ್ ಮಾಡ್ತಿರುವಂಥ ಗಂಭೀರ ಆರೋಪ. ಅದರ ಜೊತೆಗೆ ದೂರು ಕೊಡೋಕ್ಕೆ ಮುಂದೆ ಬಂದ್ರೂ ಪೊಲೀಸರು ಯಾವುದೇ ದೂರನ್ನು ದಾಖಲು ಮಾಡಿಕೊಳ್ತಾ ಇಲ್ಲ, ಆರೋಪಿಗಳನ್ನ ಬಂಧಿಸ್ತಾ ಇಲ್ಲ ಅಂತ ಮತ್ತೊಂದು ಗಂಭೀರ ಆರೋಪವನ್ನು ಡಾಕ್ಟರ್ ಆನಂದ್ ಅವರು ಮಾಡ್ತಾ ಇದ್ದಾರೆ. ಸೊ ಈ ಕುರಿತಾಗಿ ತನಿಖೆ ಆಗಬೇಕು ಹಾಗೂ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ವೈದ್ಯರ ಆಗ್ರಹವಾಗಿದೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.